ಹಲೋ ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೊಸದಾಗಿ ಓಪನ್ ಆಗಿರುವಂತಹ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಯಲ್ಲಿ ಕೇವಲ 90 ನಿಮಿಷದಲ್ಲಿ ಹೋಗೋದಕ್ಕೆ ಸಾಧ್ಯನಾ ಬೆಂಗಳೂರಿಂದ ಮೈಸೂರಿಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ರಿ 16 ಗಂಟೆ ಅಂತ ತೋರಿಸ್ತಿತ್ತು. ಅಂದರೆ ಬೆಂಗಳೂರಿಂದ ನಾವು ಹೊರಟಾಗ 4 ಗಂಟೆ ಆಗಿತ್ತು. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ಹೋಗೋ ಅಷ್ಟರಲ್ಲಿ ಒಂದು 4:05 4:10 ಆಗಿತ್ತು. ಸೊ ನಾವು 4 ಗಂಟೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರು ಬೆಂಗಳೂರಿಂದ ಹೊರಟಿದ್ದು 10 ನಿಮಿಷನ ಬಿಟ್ಬಿಟ್ಟು ಮೈಸೂರಿಗೆ ನಾವು ಹೋದಾಗ ಮೈಸೂರು ಸಿಟಿ ಒಳಗಡೆಗೆ ಬಿಟ್ಟು ಮೈಸೂರಿಗೇನೆ ಎಂಟ್ರಿ ಕೊಟ್ಟಾಗ ಎಷ್ಟು ಟೈಮ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ 2 ಟೋಲ್ ಸಿಗುತ್ತೆ. ಒಂದು ನಮ್ಗೀಗ ಸಿಕ್ಕಿದೆ ಮೊದಲನೇದು. ಇನ್ನು ಟೋಲು ಏನು ಓಪನ್ ಆಗಿಲ್ಲ, ರೋಡ್ ಏನು ಇನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ. ಮಂಡ್ಯದ ಹತ್ರ ಸ್ವಲ್ಪ ಬೈಪಾಸ್ ಓಪನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಟೋಲ್ ಓಪನ್ ಮಾಡಿಲ್ಲ. ಫುಲ್ ರೋಡ್ ಎಲ್ಲ ಓಪನ್ ಆದ್ಮೇಲೆ ಟೋಲ್ ಓಪನ್ ಆಗುತ್ತೆ. ಈ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತಹ ದಶಪಥ ರಸ್ತೆ ಸಂಪೂರ್ಣವಾಗಿ ಸಂಚಾರಕ್ಕೆ ಮುಕ್ತ ಆದ್ಮೇಲೆ ಇಲ್ಲಿ ಕೆಲವು ನಿಯಮಗಳನ್ನ ಜಾರಿ ತರ್ತಾರೆ. ಅದು ಏನೇನು ನಿಯಮ ಅಂದ್ರೆ, ಇಲ್ಲಿ ಆಟೋ ಮತ್ತೆ ಬೈಕ್ಗಳು ಓಡಾಡೋ ಅಂತಿಲ್ಲ. ಯಾಕೆ ಅಂದ್ರೆ ವಾಹನಗಳು ಅತಿ ವೇಗದಲ್ಲಿ ಸಾಗುವುದರಿಂದ ನಿಧಾನಗತಿಯ ವಾಹನಗಳಿಗೆ ಅವಕಾಶ ನಿರಾಕರಿಸಿದ್ದಾರೆ ಗೌರ್ಮೆಂಟ್ ಅಂತ ಹೇಳ್ತಾರೆ. ಮತ್ತೆ ರೋಡಲ್ಲಿ ಅಲ್ಲಲ್ಲೇ ಕ್ಯಾಮ್ರಾ ಹಾಕಿರ್ತಾರೆ. ನಾವೇನಾದ್ರೂ ರೋಡ್ ಮಧ್ಯದಲ್ಲಿ ನಿಲ್ಸಿದ್ರೆ ಆ ಕ್ಯಾಮ್ರಾ ಕಾರ್ ನಂಬರ್ನ ನೋಟ್ ಮಾಡಿಕೊಂಡು ಅದರಿಂದ ನಮಗೆ ಫೈನ್ ಕೂಡ ಹಾಕ್ತಾರೆ ಆನ್ಲೈನಲ್ಲಿ ಅಂತ ಕೂಡ ಹೇಳ್ತಿದ್ರು. ಎಲ್ಲೂ ನಾವು ಬೆಂಗಳೂರಲ್ಲಿ ಹತ್ತಿದ್ರೆ ಮೈಸೂರಿಗೆ ಹೋಗೋವರೆಗೂ ರೋಡ್ ಮಧ್ಯದಲ್ಲಿ ಎಲ್ಲೂ ನಿಲ್ಸೋ ಹಾಗಿಲ್ಲ. ನಾವು ಊಟ ಗೀಟ ಮಾಡಬೇಕು ಅಂದರೆ ಅಲ್ಲಲ್ಲೇ ಸರ್ವಿಸ್ ರೋಡ್ ಇರುತ್ತೆ. ಸರ್ವಿಸ್ ರೋಡಲ್ಲಿ ನಾವು ಹೋಗ್ಬಿಟ್ಟು ಯಾವ ಊರಲ್ಲಿ ನೀವು ಊಟ ಮಾಡಬೇಕು ಅನ್ಕೋತೀರಾ ಅಲ್ಲಿ ಮಾಡಬಹುದು. ಬೆಂಗಳೂರಿಂದ ಮೈಸೂರಿಗೆ ಕೇವಲ 1.5 ಗಂಟೆ ಟೈಮಲ್ಲಿ ಹೋಗೋದಾದ್ರೆ ಬೆಂಗಳೂರಲ್ಲಿ ತಿನ್ಕೊಂಡು ಹೋಗ್ಬೋದು, ಇಲ್ಲ ಮೈಸೂರಲ್ಲಿ ಹೋಗ್ಬಿಟ್ಟಾದ್ರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ರೋಡು. ಯಾವ ಫಾರಿನ್ ರೋಡ್ಗೂ ಕಡಿಮೆ ಇಲ್ಲ. ನೋಡ್ತಿದ್ರೆ ಒಂದ್ಸಲ ಫಾರಿನಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ ರೋಡು. ಬನ್ನಿ ಹೇಗಿದೆ ರೋಡು ಏನು ಅಂತ ನೋಡೋಣ. ಇನ್ನೊಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಾವು ಇಲ್ಲಿ ರೋಡ್ ಸೈಡಲ್ಲಿ ಹೋಗ್ತಾ ವ್ಯೂ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ ಬೆಟ್ಟಗಳ ಮಧ್ಯದಲ್ಲಿ ಬೆಟ್ಟಗಳನ್ನೆಲ್ಲ ಕೊರೆದಿರ್ತಾರೆ. ಆ ಮೋಡಗಳನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಸಖತ್ತಾಗಿ ಅನ್ಸುತ್ತೆ. ಇಲ್ಲೆಲ್ಲ ಬೆಟ್ಟಗಳನ್ನ ಕೊರೆದ್ಬಿಟ್ಟು ಕೂಡ ರೋಡ್ ಮಾಡಿದ್ದಾರೆ.
ನೀವೀಗ ನೋಡ್ತಿರ್ಬೋದು 140 ಸ್ಪೀಡಲ್ಲಿ ಹೋಗ್ತಿದ್ದೀವಿ. ಅಷ್ಟು ಸ್ಪೀಡಲ್ಲಿ ಹೋದ್ರೂ ನಾವು ಅಷ್ಟಲ್ಲಿ ಹೋಗ್ತಿದ್ದೀವ ಅಂತಲೂ ಫೀಲ್ ಬರಲ್ಲ, ಅಷ್ಟು ಸಖತ್ತಾಗಿದೆ ರೋಡು. ನಾವು ಕೆಂಗೇರಿಯಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಮಂಡ್ಯಕ್ಕೆ ಕೇವಲ 50 ಮಿನಿಟ್ಸಲ್ಲಿ ಬಂದೋ ಅನಿಸುತ್ತೆ. 50 to 55 ಮಿನಿಟ್ಸ್ ಒಳಗಡೆ ನಾವು ಮಂಡ್ಯಕ್ಕೆ ಬರ್ಬೋದು. ಇನ್ನು ರೋಡ್ ಓಪನ್ ಆದರೆ ಖಂಡಿತವಾಗಿಯೂ 75 ಮಿನಿಟ್ಸಿಂದ 80 ಮಿನಿಟ್ಸ್ ಒಳಗಡೆ ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೋದು. ನೀವೀಗ ನೋಡ್ತಿರ್ಬೋದು ನಾವು ಮಂಡ್ಯ ಸಿಟಿಲಿದ್ದೀವಿ. ಮಂಡ್ಯ ಇನ್ನೂ ಬೈಪಾಸ್ ಓಪನ್ ಆಗಿಲ್ಲ, ಅದಕ್ಕೋಸ್ಕರ ನಾವು ಸಿಟಿ ಒಳಗಡೆ ಎಂಟ್ರಿ ಕೊಟ್ಟಿರೋದು. ಇಲ್ಲೇನೆ ಈಗ ಟ್ರಾಫಿಕ್ ಆಗ್ತಿರೋದು. ಈಗ ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇನ್ನೂ ಟ್ರಾಫಿಕ್ ಆಗುತ್ತೆ. ಪೀಕ್ ಟೈಮ್ ಅಂದರೆ ಸಂಜೆ ಟೈಮಲ್ಲಿ ಬಂದರೆ ಇನ್ನೂ ಟ್ರಾಫಿಕ್ ಆಗುತ್ತೆ. ಎಷ್ಟು ಉದ್ದ ಟ್ರಾಫಿಕ್ ಇದೆ. ಇವರೆಲ್ಲ ಮೈಸೂರಿಂದ ಬೆಂಗಳೂರು ಕಡೆಗೆ ಹೋಗಿರೋರು ನಿಂತಿರೋದು. ಸುಮಾರು 1 ಕಿಲೋಮೀಟರ್ ದೂರನೇ ನಿಂತಿದ್ರು, ಅಷ್ಟು ಟ್ರಾಫಿಕ್ ಆಗುತ್ತೆ. ಅದು ಬಿಟ್ಟರೆ ನಾವು ಶ್ರೀರಂಗಪಟ್ಟಣ ಸಿಟಿಗಾಗಲಿ ಅಥವಾ ಚನ್ನಪಟ್ಟಣ, ರಾಮನಗರ ಯಾವ ಸಿಟಿಗೂ ಎಂಟ್ರಿ ಕೊಡಲ್ಲ. ಎಲ್ಲ ಫುಲ್ಲು ಬೈಪಾಸೇ ಇರೋದು. ಸುಮಾರು 6 ಬೈಪಾಸ್ಗಳು ಇರ್ತವೆ ಅಂತ ಹೇಳಿದ್ದಾರೆ. ಮತ್ತು ಇದು ದಶಪಥ ರಸ್ತೆ ಅಲ್ವಾ, 6 ಪಥದ ಎಕ್ಸ್ಪ್ರೆಸ್ ವೇ ಇರುತ್ತೆ. ಮೈಸೂರು ಕಡೆಗೆ 3, ಬೆಂಗಳೂರು ಕಡೆಗೆ 3. ಮತ್ತು ಸರ್ವಿಸ್ ರೋಡು 4 ಪಥ ಮಾಡಿರ್ತಾರೆ. ಒಂದು ಕಡೆಗೆ 2 ಇರುತ್ತೆ ತಲಾ. ನಾವು ಈಗ ಶ್ರೀರಂಗಪಟ್ಟಣ ಸಿಟಿಗೂ ಕೂಡ ಎಂಟ್ರಿ ಕೊಡಲ್ಲ, ಇದು ಬೈಪಾಸ್ ಓಪನ್ ಆಗಿರುತ್ತೆ ಶ್ರೀರಂಗಪಟ್ಟಣದಲ್ಲಿ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಇನ್ನು ಮೈಸೂರಿಗೆ ಹೋಗ್ತಿರೋದು. ಮಂಡ್ಯ ಆದಮೇಲೆ ಸ್ವಲ್ಪ ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಕೊಡ್ತಾರೆ, ಮತ್ತು ಅಲ್ಲಿಂದ ಸ್ವಲ್ಪ ಕೆಳಗಡೆ ಹೋಗ್ತೀವಿ. ಮತ್ತು ನಾವು ಶ್ರೀರಂಗಪಟ್ಟಣ ಸಿಟಿಗೆ ಕಡೆಗೆ ಹೋಗಲ್ಲ ಅಂದರೆ ಯಾವ ಕಡೆಯಿಂದ ಹೋಗ್ತೀವಪ್ಪ ಅಂದರೆ ನಿಮಿಷಾಂಬ ಟೆಂಪಲ್ ಇದೆಯಲ್ಲ, ನಿಮಿಷಾಂಬ ಟೆಂಪಲ್ಗೆ ಹತ್ರ ಆಗೋ ಕಡೆಯಿಂದ ಹೋಗ್ತೀವಿ.
ನಾವು ಶ್ರೀರಂಗಪಟ್ಟಣ ಸಿಟಿಗೆ ಎಂಟ್ರಿ ಕೊಡಲಿಲ್ಲ. ನೀವೇ ನೋಡಿದ್ರೆ ಈಗ ಟೈಮ್ ನೋಡ್ತಿದ್ದೀರಾ 5:37. ನಾವು ಬೆಂಗಳೂರನ್ನ ಬಿಟ್ಟಿದ್ದು 4:10. ಆದ್ರೂ 4 ಗಂಟೆ ಅಂತ ಕನ್ಸಿಡರ್ ಮಾಡಿದ್ರು 97 ನಿಮಿಷಕ್ಕೆ ನಾವು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇನ್ನೇನಾದರೂ ಮಂಡ್ಯದಲ್ಲೆಲ್ಲ ಬೈಪಾಸ್ ಓಪನ್ ಮಾಡಿದರೆ ನಾನು ಆಗಲೇ ಹೇಳ್ದಾಗೆ 75ರಿಂದ 80 ನಿಮಿಷದೊಳಗಡೆ ಬಂದುಬಿಡ್ತಾರೆ ಫುಲ್ಲು ಹೆವಿ ಡ್ರೈವ್ ಮಾಡೋರು. ಇದೊಂದು ರೋಡ್ ಮಾಡಿರೋದು ತುಂಬ ಒಳ್ಳೆಯದೇ ಅನಿಸುತ್ತೆ. ಏಕೆಂದರೆ ಒನ್ ಡೇ ಟ್ರಿಪ್ಪಿಗೆ ಅಂತ ಮೈಸೂರಿಗೆ ಬರೋರು ಕೇವಲ 1.5 ಗಂಟೆ ಟೈಮಲ್ಲಿ ಬಂದು ಮೈಸೂರಿಗೆ ಫುಲ್ಲು ಡೇ ಸ್ಪೆಂಡ್ ಮಾಡಿ ಆಮೇಲೆ ಮತ್ತೆ ವಾಪಸ್ ಹೋಗ್ಬೋದು. ನೋಡಿ ನಾವೀಗ ಮೈಸೂರು ಸಿಟಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲೆಲ್ಲ ಸಿಗ್ನಲ್ ಇರುತ್ತೆ. ಸೊ ನಾವು ಅಂದ್ಕೊಂಡಿದ್ದು ಬೆಂಗಳೂರು ಕೆಂಗೇರಿಯಿಂದ ಮೈಸೂರು ಸ್ಟಾರ್ಟಿಂಗ್ ಸಿಗ್ನಲ್ ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಅಥವಾ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಬರುತ್ತಲ್ಲ, ಅಲ್ಲಿಗೆ ಎಷ್ಟು ಗಂಟೆಯಿಂದ ಹೊರಟು ಎಷ್ಟು ಗಂಟೆ ಒಳಗಡೆ ಬರಬಹುದು ಅಂದರೆ 90 ನಿಮಿಷದೊಳಗಡೆ ಸಾಧ್ಯನ ಅಂದ್ಕೊಂಡಿದ್ದು. ಮಂಡ್ಯದಲ್ಲೆಲ್ಲ ಟ್ರಾಫಿಕ್ ಇದ್ದಿದ್ದಕ್ಕೆ 97 ನಿಮಿಷ ಆಯಿತು. ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ನಾನು ನಿಮಗೆ ಇದೇ ಥರ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.